ಹಾಡನ್ನು ಕುವೆಂಪು, ರಾಷ್ಟ್ರಕವಿ ಕುವೆಂಪು ಅವರು ಜ್ಞಾನಪೀಠ ಪ್ರಶಸ್ತಿ ಪಡ್ಕೊಂಡಿದ್ರು. ಅವ್ರು ಬರೆದು ಈ ನಾಡು, ಈ ನೆಲ, ಜಲ ಇವೆಲ್ಲ ಕೂಡ ಒಟ್ಟಾಗಿರಬೇಕು, ನಾವು ಇದಕ್ಕೆ ಶ್ರಮಿಸಬೇಕು ಅಂತ ಯೋಚನೆ ಮಾಡ್ತಾ ಅವ್ರು ಒಳ್ಳೆಯ ಹಾಡನ್ನು ನಮಗೋಸ್ಕರ ಬರೆದಿನ ಅದು ಯೋಚನೆ ಮಾಡಿದ್ದಾರೆ ಅಂತ. ಸೊ ಅದು ನಾವು ಇವತ್ತು ನಾವು ಕೇಳಿಸ್ಕೊಂಡಿದ್ವಿ, ಅದು ಹಾಡಬೇಕು. ಪ್ರತಿಯೊಬ್ಬರು ಕೂಡ ಅದನ್ನು ನಾವು ಮನದಲ್ಲಿ ಮಾಡ್ಕೊಂಡಿದ್ರೆ ಈ ದೇಶ ಹೇಗಿದೆ, ಭೂಮಿ ಹೇಗಿದೆ, ಫಲವತ್ತಾದ ಭೂಮಿ, ಮರಗಳಿದೆ, ಬೆಟ್ಟಗಳಿದೆ, ನೀರಿದೆ, ಜನ ಇದ್ದಾರೆ, ಮತ್ತು ಹೇಗಿದೆ ನಮಗೆ ಉಪಯೋಗ ಆಗುತ್ತೆ, ನಾವು ಹೇಗೆ ಅದಕ್ಕೆ ಸ್ಮರಿಸಬೇಕು ಮತ್ತು ವಾಪಸ್ ಕೊಡಬೇಕು ಅಂತ ಹೇಳ್ತಾ. ಸೊ ಆ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡ್ತಾ ಬಂದಾಗ ನಾವೆಲ್ಲ ಕೂಡ ಭಾರತೀಯರಾಗಿ ಒಂದು ಎರಡನೇದು ಕರ್ನಾಟಕ ರಾಜ್ಯದಲ್ಲಿ ನಾವು ನೆಲೆಸ್ಕೊಂಡು ನಾವು ಯಾವುದೇ ಭಾಷೆ ಮಾತಾಡಿದ್ರು ಕೂಡ ಪರವಾಗಿಲ್ಲ, ಈ ಮಣ್ಣು ನಮಗೆ ಉಪಯೋಗ ಆಗ್ತಾಯಿದೆ, ಈ ನೀರು ನಮಗೆ ಉಪಯೋಗ ಆಗ್ತಾಯಿದೆ. ಸೊ ಇದಕ್ಕೆ ನಾವು ಚಿರುಣಿಯಾಗಿರಬೇಕು ಅಂತ ಹೇಳ್ತಾ ಭಾಳ ಇಂಪಾರ್ಟೆಂಟ್ ಅಂತ. ಭಾಷೆ ಆಧಾರದ ಮೇಲೆ, ಜಾತಿ ಆಧಾರದ ಮೇಲೆ ಗಲಭೆಗಳಾಗ್ತಾ ಇದ್ದು ನಾವು ನೋಡ್ತಾ ಇದ್ದೀವಿ. ಸೊ ನಾವು ಯಾರು ಕೂಡ ಅದಕ್ಕೆ ನಾವ್ಯಾರು ಕೂಡ ಮುಂಚೆ ಇರಬಾರ್ದು ಅಂತ ಹೇಳ್ತಾ, ಆ ಥರ ಆದಾಗ ನಾವು ಅದನ್ನು ಸರಿ ಮಾಡೋಕ್ಕೆ ನಾವು ಪ್ರಯತ್ನ ಮಾಡಬೇಕು ಅಂತ ಹೇಳ್ತಾ ಅದು